ನಮಸ್ಕಾರ ಸ್ನೇಹಿತರೆ ಸಾಮಾನ್ಯ ಕನ್ನಡ ವೆರಿ ಇಂಪಾರ್ಟೆಂಟ್. ಗ್ರೂಪ್ ಸಿ ಹುದ್ದೆಗಳು KMF DCC ಬ್ಯಾಂಕ್ ಎಲ್ಲದಕ್ಕೂ ಕೂಡ ಬರುತ್ತೆ. KE ಆಗಿರ್ಬೋದು, KPSC ಆಗಿರ್ಬೋದು. ತುಂಬಾ ಚೆನ್ನಾಗಿದೆ. ಕವಿ ಮತ್ತು ಸಾಹಿತ್ಯ ಮತ್ತು ಕನ್ನಡದ ಕೃತಿಗಳು ಸಾಹಿತ್ಯದ ಬಗ್ಗೆ ಇವತ್ತು ತಗೊಂಡಿದ್ದೀನಿ. ಇದು ಈ ಸೀರೀಸ್ 4ನೇ ವಿಡಿಯೋ. ನಮ್ಮ KEA KPSC ಗ್ರೂಪ್ ಸಿ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಮತ್ತೆ ನಾವು ಮಾಡಿರತಕ್ಕಂಥ ಇತ್ತೀಚಿನ ಎಲ್ಲ ವಿಡಿಯೋಗಳು ನಿಮಗೆ ಕೋಆಪರೇಟಿವ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ಹಾಗೆ ನಮ್ಮ ಮಾಡಿರತಕ್ಕಂಥ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಕವಿಕೃತಿಗಳ ಬಗ್ಗೆ ಒಂದು ಮ್ಯಾರಥಾನ್ ವಿಡಿಯೋಗಳಿದೆ, 2-3 ವಿಡಿಯೋಸ್ ಇದೆ. ಅದನ್ನು ನೋಡಿ ಲಿಂಕ್ ಎಲ್ಲ ಕೊಡ್ತೇನೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ತಡ ಮಾತ್ರ ಡೈರೆಕ್ಟ್ ಕ್ವಶನ್ಸ್ ಬರ್ತೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ KMF ಕೂಡ ಬಂದಿದೆ ಈ ಕ್ವಶನ್ಸ್ಗಳು. ಶ್ರೀಮತಿ ಗೀತಾ ನಾಗಭೂಷಣ್ ಅವರ ಕೃತಿಗೆ 2004ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಯಾವ ಕೃತಿಗೆ ದೊರೆತಿದೆ ಅಂತ ಕೇಳಿದ್ದಾನೆ. ಇದರಲ್ಲಿ 2 ಪ್ರಮುಖವಾಗಿ ಅವ್ರ ಕೃತಿ ಇದೆ. ಯಾವ್ದು ಹೇಳ್ತೀರಾ? ಗೀತಾ ನಾಗಭೂಷಣ್ ಯಾವ್ದು ರೈಟ್ ಆನ್ಸರ್? ಬಿಸಿಲ ಕುದುರೆ ಯಾರ್ದು ಹೇಳಿ ನೋಡಿ. ಬಿಸಿಲು ಕುದುರೆ ಯಾರ್ದು ಹೇಳ್ತೀರಾ? ಬಣ್ಣದ ಬದುಕು, ಹದ್ದುಗಳು ಯಾರ್ದು ಹೇಳ್ತೀರಾ? ಎಸ್, ಗೀತಾ ನಾಗಭೂಷಣ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಬದುಕು ರೈಟ್ ಆನ್ಸರ್. ಬದುಕು ಕೂಡ ಅವ್ರದೇ, ಹದ್ದುಗಳು ಕೂಡ ಅವ್ರದೇ. ಬಟ್ ಬದುಕುಗೆ ಸಿಕ್ಕಿರ್ತಕ್ಕಂಥದ್ದು. ಹದ್ದುಗಳು ಕಂಪ್ಲೀಟ್ ಅದ ಹೆಸರು ಹಸಿಮಾಂಸ ಮತ್ತು ಹದ್ದುಗಳು ಅಂತ ಕಾದಂಬರಿ ಬರೆದಿರ್ತಕ್ಕಂಥದ್ದು. ಹೆಣ್ಣಿನ ಕೂಗು ಎಂಬ ಹೆಸರಿನಲ್ಲಿ ಚಲನಚಿತ್ರ ಕೂಡ ಆಗಿದೆ. ಅದು ಚೆನ್ನಾಗಿದೆ. ಅದು ಕೂಡ ಬದುಕು ಕಾದಂಬರಿ 2004 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. 27 ಕಾದಂಬರಿಗಳು ಬರೆದಿದ್ದಾರೆ. ಬಿಸಿಲು ಕುದುರೆ ಬಂದು ಶಿವಶಂಕರ್ SG ಅವರದು. ಓಕೆ, ಆನ್ಲೈನ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಇದು ಕೂಡ ಚಲನಚಿತ್ರ ಆಗಿದೆ. 2023ರಲ್ಲಿ ಬಿಡುಗಡೆ ಕೂಡ ಆಗಿದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಶಬರಿ ಕಾದಂಬರಿ ಲೇಖಕ ಯಾರು? ವೆರಿ ಇಂಪಾರ್ಟೆಂಟ್ ಸರ್. ಶಬರಿ ತುಂಬಾ ಚೆನ್ನಾಗಿದೆ. ನಾನು ಏನ್ ಕೊಡ್ಲಾ? ಇವರು ಬಂಡಾಯ ಸಾಹಿತ್ಯಕ್ಕೆ ಹೆಸರುವಾಸಿ. ಯಾರು ಹೇಳ್ತೀರಾ? ಬಂಡಾಯ ಸಾಹಿತ್ಯ. ಶಬರಿ ಕಾದಂಬರಿ ಲೇಖಕ ಯಾರು? ಬರಗೂರು ರಾಮಚಂದ್ರಪ್ಪ, SL ಭೈರಪ್ಪ, MK ಇಂದಿರಾ, ತಾರಸ್. ಯಾವ ಕರೆಕ್ಟ್ ಆನ್ಸರು? ಬರಗೂರು ರಾಮಚಂದ್ರಪ್ಪ. ಬರಗೂರು ರಾಮಚಂದ್ರಪ್ಪನ ಬಂಡಾಯ ಸಾಹಿತ್ಯದ ದೃಷ್ಟಿಕೋನದಿಂದ ತುಂಬಾ ಇದನ್ನು ಬರೀತಾರೆ. ಶಬರಿ ಕೂಡ ಅದೇ ತರ. ಯಾಕಂದ್ರೆ ಬುಡಕಟ್ಟು ಜನಾಂಗದ ಜೀವನ, ಅವ್ರ ಮೇಲೆ ಶೋಷಣೆ ಹೆಂಗಾಗುತ್ತೆ, ಅವರ ಒಂದು ಜೀವನ ಹೆಂಗಿತ್ತು, ಅವರ ದೈನಂದಿನ ಚಟುವಟಿಕೆ ಹೆಂಗಿತ್ತು, ಅನಕ್ಷತೆ, ದಬ್ಬಾಳಿಕೆ ಇವೆಲ್ಲ ಇಟ್ಕೊಂಡು ಬರೆದಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ರು, ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ರು, ಬಂಡ್ಯ ಸಾಹಿತ್ಯ ಚಳವಳಿ ನೇತಾರರು ಕೂಡ ಹೌದು. ಇನ್ನು ಇವರ ಒಂದು ಸುಂಟರ ಗಾಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ನೃಪತುಂಗ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವರು 82ರಲ್ಲಿ 2ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕಾದಂಬರಿ ತುಂಬಾ ಇದೆ. ಅದಕ್ಕೆ ಬೇರೆ ಬೇರೆ ಕವನಗಳು ಬೇರೆ ಬೇರೆ ಇದೆ. ಮತ್ತೆ ಏನೋ ಪ್ರಬಂಧಗಳು ಎಲ್ಲ ತುಂಬಾ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖ ಕಾದಂಬರಿಗಳು ನೋಡಿ ತಗೊಂಡಿದ್ದೀನಿ. ಇದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರುತ್ತೆ. ಹಾಗಾಗಿ ಸೂತ್ರ, ಸೀಳು ನೆಲ, ಸೂರ್ಯ, ಭರತನಗರಿ, ಕಾಜಿನ ಮನೆ, ಕೋಟೆ, ಶಬರಿ ತುಂಬಾ ಚೆನ್ನಾಗಿದೆ. ಓಕೆ ಫೈನ್ ಸರ್. ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಕನ್ನಡ ಸಾಹಿತ್ಯ ಸಮ್ಮೇಳನದ 3 ಸಮ್ಮೇಳನಗಳಿಗೆ ಒಬ್ಬರೇ ಅಧ್ಯಕ್ಷರಾಗಿದ್ದವರು ಯಾರು? ಸಿಂಪಲ್ ಕ್ವಶನ್. ಇತ್ತೀಚಿನ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡ್ಕೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಈಸಿ ಕ್ವಶನ್. HV ನಂಜುಂಡಯ್ಯ. ಸ್ಟಾರ್ಟಿಂಗ್ ಮೊದಲ ಮೂರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತಾರೆ. 1915ರಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ 15, 16, 17 ಬೆಂಗಳೂರಲ್ಲಿ 2 ಸಲ ಆಗುತ್ತೆ, ಮೈಸೂರಲ್ಲಿ 1 ಸಲ ಆಗುತ್ತೆ. HV ನಂಜುಂಡಯ್ಯ ಅವರು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ ನೋಡಿ, ಇದು ಸ್ಟಾರ್ಟಿಂಗ್ ಕೊಟ್ಟಿದ್ದೀನಿ. ಅಂಡ್ ಇತ್ತೀಚೆಗೆ ಇರೋದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಈ ತರದ್ ಕೇಳ್ತಾನೆ. ಅದು ಬಿಟ್ಟರೆ ಇತ್ತೀಚೆಗೆ ನೋಡಿದ್ರೆ 88ನೇದು 2020 ಡಿಸೆಂಬರ್ ಅಲ್ಲಿ ಆಗುತ್ತೆ, ಬಳ್ಳಾರಿಯಲ್ಲಿ ಬಾನು ಮುಷ್ತಾಕ್. ಓಕೆ, ಅಂಡ್ 89ನೇದು ಅನೌನ್ಸ್ ಆಗಿದೆ. ಯಾವ ಜಿಲ್ಲೆ ಹೇಳ್ತೀರಾ ಹೇಳಿ ಫಟಾಫಟ್ ಅಂತ. 87 ಮಂಡ್ಯದಲ್ಲಿ ಆಯ್ತು, ಗೋರು ಚನ್ನಬಸಪ್ಪ ಅವರು. 86 ಹಾವೇರಿಲಿ ಆಯ್ತು, ದೊಡ್ಡರಂಗೇಗೌಡ. ಓಕೆ, ಸೊ ರೀಸೆಂಟ್ ಅಟ್ಲೀಸ್ಟ್ 81ರಿಂದ 88 ತನಕ ನೋಡ್ಕೊಳ್ಳಿ. ಅಟ್ಲೀಸ್ಟ್ ಕೇಳಲ್ಲ ಅಷ್ಟೊಂದು. 81ರಿಂದ ಲಾಸ್ಟ್ 2-3 ಅಂತೂ ಬಗ್ಗೆ ಅಂತೂ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಶುರು ಮೂಟು. ನೆಕ್ಸ್ಟ್ ಕ್ವಶನ್. ಎಸ್ ಸರ್. ನೋಡಿ, ಇಲ್ಲಿ 2 ಕ್ವಶನ್ ತಗೊಂಡ್ಬಿಟ್ಟಿದ್ದೀನಿ. ದಿಸ್ ಇಸ್ 1 and 2. ಕಾವ್ಯನಾಮ ಬಗ್ಗೆ ಕೇಳ್ತಾನೆ. ಕಾವ್ಯಮ ನಾಮಗಳು ತುಂಬಾ ವಿಡಿಯೋಗಳಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಕಾವ್ಯನಾಮ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕೇಳಿದಾನೆ. MV ಸೀತಾರಾಮಯ್ಯ ಅವರ ಕಾವ್ಯನಾಮ. ಇದಂತೂ ತುಂಬಾ ಈಸಿ, ಓದಿದ್ರೆ ಈಸಿ ಅಷ್ಟೇ.
ಆದ್ರೆ ಸಿಂಪಿ ಲಿಂಗಣ್ಣನವರ ಕಾವ್ಯನಾಮ ತುಂಬಾ ಜನ ಓದಿರ್ಲಿಕ್ಕಿಲ್ಲ, ಇದು ಓದ್ಕೋಬೇಕಾಗತ್ತೆ. ಎಂ ವಿ ಸೀತಾರಾಮಯ್ಯ ಅವರ ಕಾವ್ಯನಾಮ ಬಂದು ರಾಘವ. ಸಿಂಪಿ ಲಿಂಗಣ್ಣವರ ಕಾವ್ಯನಾಮ ಬಂದು ಭರತ. ಓಕೆ, ನಾನು ಲಿಸ್ಟ್ ಕೊಡ್ತೀನಿ. ಇನ್ನೊಂದಕ್ಕೆ ಹೇಳ್ತೀನಿ, ಕುವೆಂಪು ಅವರ ಕುವೆಂಪು ಇಸ್ ದ ಕಾವ್ಯನಾಮ ಅಲ್ಲ ಸರ್, ಅದಕ್ಕಿಂತ ಮೊದಲು ಯಾವ್ದಿತ್ತು ಅವ್ರದ್ದು ಹೇಳ್ತೀರಾ? ಕುವೆಂಪು ಅವರ ಮೊದಲ ಕಾವ್ಯನಾಮ ಹೇಳಿ. ಕುವೆಂಪು ಇವಾಗಿನ ಕಾವ್ಯನಾಮ ಏನ್ ಹೇಳ್ತೀವಿ, ಅವರ ಮೊದಲ, ಕುವೆಂಪು ಅಂತ ಇಟ್ಕೊಳ್ಳೋಕ್ಕಿಂತ ಮುಂಚೆ ಮೊದಲ ಕಾವ್ಯನಾಮ ಯಾರು ಹೇಳಿ? ನಾನು ಇಷ್ಟೇ ಕೊಟ್ಟಿದ್ದೀನಿ ನೋಡಿ. ನೋಡಿ, ಪಿ ನರಸಿಂಗರಾವ್, ವೆರಿ ಇಂಪಾರ್ಟೆಂಟ್. ಮುಂದೆ ಕ್ವಶನ್ ತಗೋತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಈಗ ಹೇಳಿದೆ ಎಂ ವಿ ಸೀತಾರಾಮಯ್ಯ. ಓಕೆ, ಕುವೆಂಪು ಅದು ಇವಾಗಿನ ಕಾವ್ಯನಾಮ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕವಿ ಹೆಸರು. ಮೊದಲದು ಯಾವ್ದು ಹೇಳ್ತೀರಾ? ಕಿಶೋರ ಚಂದ್ರವಾಣಿ. ಎಸ್, ಕಿಶೋರ ಚಂದ್ರವಾಣಿ. ಸಿಂಪಿ ಲಿಂಗಣ್ಣ ಭರತ ಇರೋದು ಕಾವ್ಯನಾಮ. ಓಕೆ, ಈಗ ಹೇಳಿ ನೋಡೋಣ. ಪಿ ನರಸಿಂಗರವರ ಕಾವ್ಯನಾಮ ಏನು? ಈಗ ತಾನೇ ತೋರಿಸ್ತೀನಿ ನಿಮಗೆ, ಪರ್ವತವಾಣಿ. ಓಕೆ, ಪರ್ವತವಾಣಿ ಇಲ್ಲೂ ಇದೆ, ಇಲ್ಲೂ ತೋರಿಸ್ತೀನಿ ನಿಮಗೆ. ಓಕೆ ಸರ್, ಸೊ ದಿಸ್ ಆರ್ ಆಲ್ ಕಾವ್ಯನಾಮದ ಬಗ್ಗೆ ಹೇಳ್ತಾನೆ. ಇಲ್ಲಿ ಕೊಟ್ಟಿದ್ದೆಲ್ಲ ಎಷ್ಟು ನೋಡ್ಕೊಳ್ಳಿ ಸಾಕು, ಇದರಲ್ಲೇ ಮೋಸ್ಟ್ ಆಫ್ ದ ಕ್ವಶನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ. ಅಸ್ಪೃಶ್ಯರು ಎಂಬ ಕಾದಂಬರಿ ಯಾರೋ ಬರ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕಾದಂಬರಿ ಇದು, ವೆರಿ ಇಂಪಾರ್ಟೆಂಟ್ ಕಾದಂಬರಿ. ತುಂಬಾ ಸಲ ಕೇಳಿದ್ದಾನೆ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ, KPSC KL ಕೇಳಿದ್ದಾನೆ. ಹೇಳ್ತೀರಾ? ವೈದೇಹಿ ಇಸ್ ದ ರೈಟ್ ಆನ್ಸರ್. ಇವರ ಇದು ಕಾವ್ಯನಾಮ ವೈದೇಹಿ. ಒನ್ಸ್ ಅಗೇನ್ ಅವರ ಹೆಸರು ಹೇಳ್ತೀರಾ ಯಾರು ಅಂತ? ಜಾನಕಿ ಶ್ರೀನಿವಾಸ ಮೂರ್ತಿ. ಓಕೆ ಸರ್, ಅಸ್ಪೃಶ್ಯರು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಮತ್ತೆ ಇವ್ರದ್ದು ಇನ್ನೊಂದು ಕೃತಿ ಇದೆ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಕ್ರೌಂಚ ಪಕ್ಷಿಗಳು. ಪದೇ ಪದೇ ಕೇಳ್ತಾನೆ ಇದನ್ನು. ಕ್ರೌಂಚ ಪಕ್ಷಿಗಳು 2009 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇವರು ಕೂಡ ತುಂಬಾ ಬರೆದಿದ್ದಾರೆ. ನಾನು ಒಂದಷ್ಟು ಲಿಸ್ಟ್ ತಗೊಂಡಿದ್ದೀನಿ, ತುಂಬಾ ಇದೆ ಇವ್ರದ್ದು ಕೂಡ. ಮುಖ್ಯವಾದದ್ದು ಮಾತ್ರ ತಗೋತೀನಿ. ಕ್ರೌಂಚ ಪಕ್ಷಿಗಳು, ಕತೆ ಕಾರಣ, ಇವೆಲ್ಲ ಕಥಾ ಸಂಕಲನ. ಮರಗಿಡ ಬಳ್ಳಿ ಕೇಳಿದಾನೆ, ಇದು ಕೂಡ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಓಕೆ, ಕವನ ಸಂಗ್ರಹ ಬಿಂದು ಪಾರಿಜಾತ ಕೇಳಿದ್ದಾನೆ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ. ವೈದೇಹಿ, ಅಸ್ಪೃಶ್ಯರು ಅಂತಕ್ಕಂಥ ಒಂದು ಕುದ್ದಾಪುರದಲ್ಲಿ ನಡೀತಕ್ಕಂಥ ಸಾಂಪ್ರದಾಯಿಕ ಕುಟುಂಬದೊಳಗಿನ ಜಾತಿ, ಲಿಂಗ, ಸಾಮಾಜಿಕ ಅಸ್ಪೃಶ್ಯತೆ ವಿರುದ್ಧ ಇರತಕ್ಕಂಥ ಒಂದು ಮನಕುಲುವಂತ ಚಿತ್ರಿಸ್ತಾ ಇರತಕ್ಕಂಥ ಒಂದು ಕಥನ ಇದು. ಮಡಿವಂತಿಕೆ, ಓಕೆ, ಲಿಂಗ ತಾರತಮ್ಯದ ಬಗ್ಗೆ ಇದೆ. ಕ್ರೌಂಚ ಪಕ್ಷಿ, ಇದು ಕೂಡ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅಸ್ಪೃಶ್ಯರು ಕೂಡ ತುಂಬಾ ಇಂಪಾರ್ಟೆಂಟ್. ಕೇಳ್ತಾನೆ ವೈದೇಹಿ ಅವರ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೃತಿ ಯಾವುದು ಅಂತ ಬೇಕಾದ್ರೂ ಕೇಳ್ಬೋದು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಅಣ್ಣ ನೆನಪು ಕೃತಿ ಯಾವ್ದು ಹೇಳ್ತೀರಾ? ಇದು ಕೂಡ ತುಂಬಾ ಫೇಮಸ್ ಕೃತಿ. ಆತ್ಮಕಥನ ಅಂತ ಕೂಡ ಹೇಳ್ಬೋದು ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಆತ್ಮಕಥನ. ಪೂರ್ಣಚಂದ್ರ ತೇಜಸ್ವಿ. ಅಣ್ಣನ ನೆನಪು ಅಂದ್ರೆ ಯಾರು? ಅಣ್ಣ ಅಂದ್ರೆ ಕುವೆಂಪು ಅವರ ನೆನಪು. ಅಣ್ಣ ಅಂತ ಕರೀತಾರೆ ಅವರು, ತಂದೆಯೊಂದಿಗೆ ಅಪ್ಪ ಅನ್ನಕ್ಕಿಂತ ಅಣ್ಣ ಅಂತ. ತುಂಬಾ ಕಡೆ ಹಳ್ಳಿಗಳಲ್ಲಿ ಹಂಗೆ ಕರೀತಾರೆ, ಎಷ್ಟೊಂದ್ ಕಡೆ ಅಣ್ಣ ಅಂತಾನೆ ಕರೆಯೋದು. ಓಕೆ, ಪೂರ್ಣಚಂದ್ರ ತೇಜಸ್ವಿ ಅವರದು ವೆರಿ ಬಿಗ್ ಇಂಪಾರ್ಟೆಂಟ್. ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿಗಳು. ಅವ್ರಿಗೂ ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಯಾವ ಕೃತಿಗೆ ಹೇಳ್ತೀರಾ? ಚಲನಚಿತ್ರ ಆಗಿದೆ ಅವ್ರು ತುಂಬಾ ಕೃತಿಗಳು. ಅಬೋಚುರನ ಪೋಸ್ಟ್ ಆಫೀಸ್, ಅವ್ರ ತಬ್ಬರನ ಕತೆ, ಕುಬಿ ಮತ್ತು ಇಯಾಲ ರಾಜ್ಯ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಯಾವುದಕ್ಕೆ? ಚಿದಂಬರ ರಹಸ್ಯ ಅಂತಕ್ಕಂಥ ಪತ್ತೆದಾರಿಯ ಒಂದು ವಸ್ತು ಇಟ್ಕೊಂಡು ಕಾದಂಬರಿ, ಉತ್ತಮ ಬಹುನ ಅಲ್ಲದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಫೈನ್ ಸರ್. ಇನ್ನು ಅಣ್ಣನ ನೆನಪು ಬಂದು ನಿಮಗೆ ಆತ್ಮಚರಿತ್ರೆ, ಕುವೆಂಪುರವರ ಕುರಿತು ಅವರ ಒಂದು ಬಾಲ್ಯ ಅದೆಲ್ಲ ಕುರಿತು ಹೇಳಿರ್ತಕ್ಕಂಥದ್ದು. ಅವರ ಪ್ರವಾಸ ಕಥನ ಪದೇ ಪದೇ ಕೇಳ್ತಾ ನೋಡಿ. ತೇಜಸ್ವಿ ಅವ್ರದ್ದು ಕೃತಿಗಳ ಬಗ್ಗೆ ಹೆಚ್ಚು ಬರುತ್ತೆ ಕ್ವಶನ್ಸ್ಗಳು. ಹೊಂದಿಸಿ ಬರೀ ಆ ಥರ ಎಲ್ಲ ಕೇಳ್ತಾನೆ. ಒಂದು ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಂತಕ್ಕಂಥದ್ದು ಅವ್ರ ಪ್ರವಾಸ ಕಥನ. ಅಂಡ್ ಪ್ರಮುಖ ಕಥಾ ಸಂಕಲನಗಳು ಹುಲಿಯೂರು ಸರಹದ್ದು, ಅಬುಚುರನ ಪೋಸ್ಟ್ ಆಫ್, ಕೆರಗೂರಿನ ಕೈಯಾಳಿಗಳು. ಅಂಡ್ ಕಾದಂಬರಿ ಕಾರ್ವಾಲೋ, ಚಿದಂಬರಸ, ಜುಗಾರಿಕಾ, ಸ್ಮಾಯಿಲ, ಕಾಡು ಮತ್ತು ಕ್ರೌರ್ಯ ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಇವರು ಅಷ್ಟೇ ತುಂಬಾ ಕೃತಿಗಳಿದೆ. ಅವರು ಮಿಲೇನಿಯಂ ಅಂತ ಸೀರೀಸ್ ಬರುತ್ತಾರೆ, 16 ಒಂದು ಭಾಗಗಳಿರ್ತಕ್ಕಂಥದ್ದು ಒಂದು ಸೀರೀಸ್ ಇದೆ ಅವ್ರದ್ದು, ಮಿಲೇನಿಯಂ ಅಂತ ಪುಸ್ತಕಗಳು. ಈ ಥರ ತುಂಬಾ ಇದೆ. ಇದರಲ್ಲಿ ಪ್ರಮುಖವಾದನ್ನು ಮಾತ್ರ ಇಲ್ಲಿ ತಗೊಂಡಿದ್ದೀನಿ. ಓಕೆ ಫೈನ್ ಸರ್, ಆಯ್ತಾ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದು? ಚಿದಂಬರ ರಹಸ್ಯ. ಓಕೆ, ಅದು ಗೊತ್ತಿರಲಿ. ಫೈನ್ ಸರ್, ನೆಕ್ಸ್ಟ್ ಹೋಗೋಣ. ಕೇಂದ್ರ ಸಾಹಿತ್ಯ ಅಕಾಡೆಮಿ ನೋಡಿ, ಈ ತರ ಕೇಳ್ತಾನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೃತಿ ಯಾವುದು? ಈ ತರ 4 ಕೊಟ್ಬಿಡ್ತಾನೆ. ಕೃತಿ ಯಾವುದು ಅಂತ ಕೇಳ್ತಾನೆ. ಯಾವ್ದು ಹೇಳ್ತೀರಾ ನೋಡಿ? ಚೋಮನ ದುಡಿ, ಮೈಸೂರು ಮಲ್ಲಿಗೆ, ಇವೆಲ್ಲ ಫಿಲಮ್ಸ್ ಆಗಿದೆ ಅಲ್ವಾ, ಚಲನಚಿತ್ರಗಳಾಗಿವೆ. ರಾಜ್ಯ ಪ್ರಶಸ್ತಿ ಚಲನಚಿತ್ರ ಆದ್ಮೇಲೆ ಸ್ವರ್ಣ
ಕಮಲ ಪ್ರಶಸ್ತಿ, ಕೇಂದ್ರದ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ಅದಕ್ಕೆ. ಅದು ಚೋಮನದುಡಿ ಮೈಸೂರು ಮಲ್ಲಿಗೆಗೆ. ಯುಗ ಸಂಧ್ಯಾ ಇಸ್ ದ ರೈಟ್ ಆನ್ಸರ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರೋದು ಯುಗ ಸಂಧ್ಯಾ. ಚೋಮನದುಡಿ ಯಾರು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡ. ಮೈಸೂರು ಮಲ್ಲಿಗೆ ಕೆ ನರಸಿಂಹ ಸ್ವಾಮಿ ಅಂತ ಗೊತ್ತು. ಓಕೆ, ಡಾಕ್ಟರ್ ಶಿವರಾಮ್ ಕಾರಂತರು ಚೋಮನದುಡಿ. ಯುಗ ಸಂಧ್ಯಾ ಯಾರು ಹೇಳ್ತೀರಾ? ಕವಿ ಸುಜಾ ನಾರಾಯಣ್ ಶೆಟ್ಟಿ, ಪ್ರಸಿದ್ಧ ಚಿಂತಕ. ಯುಗ ಸಂಧ್ಯಾ ಓಕೆ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ ಇದಕ್ಕೆ 2002ನೇ ಇಸ್ವಿಯಲ್ಲಿ. ಯುದ್ಧೋತ್ತರ ಮಹಾಭಾರತದ ಕಾವ್ಯದ ಬಗ್ಗೆ ಇದರಲ್ಲಿ ರಚನೆ ಮಾಡಿದ್ದಾರೆ ಯುಗ ಸಂಧ್ಯಾ ಅಂತ. ಓಕೆ, ಅಂದ್ರೆ ಪರೀಕ್ಷಿತ ಮತ್ತು ಜನಮೇಜನ ಕಾಲದ ಕಥೆಗಳನ್ನು ಈ ಕೃತಿ ವಿವರಿಸುತ್ತೆ. ಇನ್ನು ಹಾಲ್ಯ ಬಂದು ಪೂತಿ ನರಸಿಂಹಾಚಾರ್ ಪೂತಿನ ಅವ್ರದ್ದು. ಓಕೆ, ಅಹಲ್ಯ ಗೌತಮರ ಕಥೆಯನ್ನು ಆಧರಿಸಿದ್ದು, ರಾಮಾಯಣದ ಅಹಲ್ಯ ಮತ್ತು ಗೌತಮನ ಕಥೆಯನ್ನು ಆಧರಿಸಿದ್ದು. ಕೆ.ಎಸ್. ನರಸಿಂಹರಾವ್ ಗೊತ್ತಿದೆ ನಿಮಗೆ, ಮೈಸೂರು ಮಲ್ಲಿಗೆ. ಇದನ್ನ ಟಿ.ಎಸ್. ನಾಗಮಣಿ ಚಲನಚಿತ್ರವನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಇದಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಚೋಮನದುಡಿ ಕೂಡ ಶಿವರಾಮ ಕಾರಂತರು, ಬಿ.ವಿ. ಕಾರಂತ್ ಅದನ್ನು ನಿರ್ದೇಶನ ಮಾಡಿದ್ದಾರೆ. ಇದಕ್ಕೂ ಕೂಡ ರಾಷ್ಟ್ರೀಯ ಸ್ವರ್ಣಕಮಲ ಪ್ರಶಸ್ತಿ ಸಿಕ್ಕಿದೆ. ಮೂವಿಗೆ ಸಿಕ್ಕಿರೋದು. ಓಕೆ, ಕೃತಿಗೆ ಸಿಕ್ಕಿರೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುಗ ಸಂಧ್ಯಾ. ಯಾರದು? ಸುಜಾ ನಾರಾಯಣ್ ಶೆಟ್ಟಿ ಅವ್ರದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಫೈನ್ ಸರ್. ಇದು ಬೇರೆ ಕೃತಿಗಳದ್ದು ಕೊಟ್ಟಿದ್ದೀನಿ ನಾನಿಲ್ಲಿ. ಚೋಮನದುಡಿ ಬಂದು ಕಾರಂತರದ್ದು, ಶಿವರಾಮ್ ಕಾರಂತರದ್ದು, ಪೂತಿ ನರಸಿಂಹಾಚಾರ್ಯದ ಅಹಲ್ಯ, ಮೈಸೂರು ಮಲ್ಲಿಗೆ ಕೆ.ಎಸ್. ನರಸಿಂಹಸ್ವಾಮಿ. ಓಕೆ, ನರಹರಿ ತೀರ್ಥರ ಅಂಕಿತಮ್ಮ. ಓಕೆ, ದಾಸರ ಅಂಕಿತಮ್ಮ ಗೊತ್ತಿರೋ ಪ್ರಮುಖ ದಾಸರದು ಹೇಳ್ತೀರಾ? ತುಂಬಾ ದಾಸರುಗಳಿದೆ, ಹೇಳ್ತೀರಾ? ಪುರಂದರದಾಸ, ಕನಕದಾಸ ಬಿಟ್ಟು ಅದು ಗೊತ್ತಿರುತ್ತೆ. ಅವ್ರು ಬಿಟ್ಟು ತುಂಬಾ ಪ್ರಮುಖವಾದ ದಾಸರುಗಳಿದ್ದಾರೆ. ನರಹರಿ ತೀರ್ಥರ ಅಂಕಿತನಾಮ ಬಂದು ರಘುಪತಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಲಿಸ್ಟ್ ಕೊಡ್ತೀನಿ, ಇಲ್ಲಿ ನೋಡ್ಕೊಂಬಿಡಿ. ಜಗನ್ನಾಥ ದಾಸರದ್ದು ಯಾವುದು ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ, ವಾದಿರಾಜರದ್ದು ಯಾವುದು ಕೇಳಿದ, ವಿಜಯದಾಸರದ್ದು ಕೇಳಿದ್ದಾನೆ, ವ್ಯಾಸರಾಯರದ್ದು ಕೇಳಿದ್ದಾನೆ, ವ್ಯಾಸ ವಿಠಲ, ವಾದಿರಾಜರು ಹಯವದನ, ವಿಜಯದಾಸರು ವಿಜಯ ವಿಠಲ, ಜಗನ್ನಾಥ ದಾಸರು ಜಗನ್ನಾಥ ವಿಠಲ, ಶ್ರೀಪಾದರಾಜ ಇದು ಕೇಳಿದ ರಂಗ ವಿಠಲ ಕೇಳಿದ್ದಾನೆ, ಇಲ್ಲಿ ಕೊಟ್ಟಿದ್ದೆ ನೋಡಿ, ರಂಗ ವಿಠಲ ಇದೆ ನೋಡಿ. ರಂಗ ವಿಠಲ ಬಂದು ಶ್ರೀಪಾದರಾಜರದು, ಇದು ಶ್ರೀಪಾದರಾಜ. ಹಯವದನ ಬಂದು ವಾದಿರಾಜರು. ಓಕೆ, ನರಹರಿ ತೀರ್ಥ ರಘುಪತಿ ಇದೆಯಲ್ಲ, ಹಯವದನ ವಾದಿರಾಜರು. ಆದಿಕೇಶವ ಬಂದು ಕನಕದಾಸರು, ಪುರಂದರದಾಸರು ಪುರಂದರ ವಿಠಲ, ನರಹರಿ ತೀರ್ಥರು ರಘುಪತಿ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ ನೋಡಿ. ಇದೊಂಥರ ಡಿಫ್ರೆಂಟ್ ಕ್ವಶನ್, ಹಾಗಾಗಿ ತಗೊಂಡಿದ್ದೀನಿ. ವಿವಾಹವು ವಿವಾದವು ಸಮಾನರಲ್ಲಿ ಶೋಭಿಸುವುದು. ಇದು ಸಭಾವೋಕ್ತಿನ, ದುಷ್ಟಾಂತನ, ಉಪಮೇಯನ ಅಥವಾ ದೀಪಕ. ನೋಡಿ, ಅಲಂಕಾರಗಳಲ್ಲಿ ನಾವು ಎಷ್ಟೋ ಬೇರೆ ಬೇರೆ ತುಂಬಾ ಇದೆ, ನಾವು ಅದನ್ನ ಓದಕ್ ಹೋಗಲ್ಲ. ನಮ್ 10th ಲೆವೆಲ್ ತನಕ ಓದಿರ್ತೀವಿ. ಸಭಾವೋಕ್ತಿ ಇದಕ್ಕೆ ಅರ್ಥ ಅಲಂಕಾರದಲ್ಲಿ ಬರ್ತಿದ್ದು. ಸ್ವಭಾವೋಕ್ತಿ ಅಂದ್ರೆ ಯಾವುದೇ ಏನೂ ನಾವು ಮಾಡಿಫೈ ಮಾಡದೆ, ಉತ್ಪ್ರೇಕ್ಷೆ ಮಾಡದೆ ಮಾಡ್ತೀವಿ. ಈಗ ಗಾಳಿ ಬೀಸುತ್ತಿದೆ ಅಂತೀವಿ, ಎಲೆ ಉದುರುತ್ತಿದೆ ಅಂತ, ಏನೋ ಉತ್ಪ್ರೇಕ್ಷೆ ಇಲ್ಲ, ಸ್ಟ್ರೈಟ್ ಡೈರೆಕ್ಟ್ ಆಗಿ ಹೇಳೋದು. ಅಂದ್ರೆ ಹೆಂಗೆ ಸ್ವಭಾವವನ್ನ ವ್ಯಕ್ತ ಮಾಡೋದು ಸ್ವಭಾವೋಕ್ತಿ. ಇದು ಆ ತರ ಇದೆ. ವಿವಾದವು ಸಮಾನರಲ್ಲಿ ಶೋಭಿಸುವುದು ಅಂದ್ರೆ ಎರಡನ್ನೂ ಅಪ್ರಸ್ತುತ ಪ್ರಸ್ತುತ. ಇಲ್ಲಿ ವಿವಾಹಕ್ಕೂ ವಿವಾದಕ್ಕೂ ಇಲ್ಲಿ ಸಂಬಂಧ ಇಲ್ಲ. ಒಂದು ಪ್ರಸ್ತುತ, ಯಾವುದೋ ಒಂದು ಪ್ರಸ್ತುತ ಇಟ್ಕೊಂಡು ಅದಕ್ಕೆ ಅಪ್ರಸ್ತುತವಾಗಿ ಕಂಪೇರ್ ಮಾಡ್ತೀವಿ. ಓಕೆ, ಈಗ ಹಂಸಗಳಿಲ್ಲದ ಕೊಳ, ಮಗು ಇಲ್ಲದ ಒಂದು ಮನೆ ಅಂತ ಎಲ್ಲ ಮಾಡ್ತೀವಿ, ಹಂಗೆ ಕಂಪೇರ್ ಮಾಡ್ತೀವಲ್ಲ. ಪ್ರಸ್ತುತ ಅಂತ, ಇದನ್ನ ದೀಪಕ ಅಲಂಕಾರ ಅಂತ ಹೇಳಿ ಕರಿತೀವಿ. ಓಕೆ, ದುಷ್ಟಾಂತ ಅಲ್ಲ, ದುಷ್ಟಾಂತ ಬಿಂಬ ಪ್ರತಿಬಿಂಬ ಗಾದೆದು ಪ್ರತಿಬಿಂಬ ನಾವು ಓದಿದೀವಿ. ಉಪಮೇಯ ಅಂತೂ ಅಲ್ವೇ ಅಲ್ಲ. ಅರ್ಥಕ್ಕಿಲ್ಲ ಹೇಳ್ತಾ ಇರೋದು. ಅಂದ್ರೆ ವರ್ಣಿಸ್ಬೇಕಾರೆ ಒಂದೇ ಧರ್ಮ ಇರುತ್ತೆ, ವಿಶೇಷಣಗಳು ಕ್ರಿಯೆಗಳನ್ನ ಬೇರೆ ಬೇರೆ ಕಡೆ ಅನ್ವಯಿಸುತ್ತೆ. ಪ್ರಸ್ತುತ ವ್ಯಕ್ತಿಗಳಿಗೆ ಒಂದೇ ಧರ್ಮವಿದೆ ಎಂದು ವರ್ಣಿಸ್ತಕ್ಕಂಥದ್ದು. ಈಗ ಒಂದು ಎಕ್ಸಾಂಪಲ್ ಹೇಳಿದ್ರೆ ಹಂಸಗಳಿಲ್ಲ ಸರೋವರ ಅಂತಕ್ಕಂಥದ್ದು ಮಕ್ಕಳಾಡದ ಅಂಗಳ ಅಂತಕ್ಕಂಥದ್ದು ಹೋಲಿಸ್ತಕ್ಕಂಥದ್ದು ಇದೆಯಲ್ಲ, ಹಾಗೆ ಇಲ್ಲೂ ಅಷ್ಟೇ. ವಿವಾಹ ಬೇರೆ, ವಿವಾದವೂ ಬೇರೆ, ಬಟ್ ಹೋಲಿಸ್ತೀವಿ ಅಂದ್ರೆ ಎಲ್ಲರೂ ಸಮಾನವಾಗಿ ತಗೋತಾರೆ ಅವರು ಅಂತ. ಶೋಭಿಸುವುದು, ಅಲ್ಲಿ ಎಲ್ಲರಲ್ಲೂ ಶೋಭಿಸ್ತಾರೆ ಅವರು, ವಿವಾದದಲ್ಲೂ ಶೋಭಿಸ್ತಾರೆ, ವಿವಾಹದಲ್ಲೂ ಶೋಭಿಸ್ತಾರೆ ಅಂತ. ಅದನ್ನ ದೀಪಕ ಅಲಂಕಾರ ಅಂತ ಕರಿತೀವಿ. ಅಂಡ್ ಸ್ವಭಾವೋಕ್ತಿ ಅಲಂಕಾರ ಇದು ಕೂಡ ಡಿಫ್ರೆಂಟ್. ಹೇಳಿದ್ಮೇಲೆ ಹೆಂಗಿದೆ ಹಂಗೆ ಹೇಳೋದು. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ನೆಕ್ಸ್ಟ್, ಆಕಾಶಕ್ಕೆ ಕೈಕಾಲು ಮೂಡಿತೋ ಎಂಬಂತೆ ಸುಪ್ರತೀಕ ಗಜವು ಕಾಣಿಸುತ್ತಿತ್ತು. ನೋಡಿ, ಇಲ್ಲಿ ಸುಪ್ರತೀಕ ಗಜ ಅಂತಿದೆಯಲ್ಲ, ಏನಿದೆ ಸುಪ್ರತೀಕ ಗಜ ಅಂದ್ರೆ ಸುಪ್ರತೀಕ ಗಜ ಅಂತಕ್ಕಂಥದ್ದು ಮಹಾಭಾರತದಲ್ಲಿ ಬಲಶಾಲಿ ಆನೆ. ಇದು ಕೌರವರಲ್ಲಿರುತ್ತೆ, ಕೌರವ. ಓಕೆ, ಇದನ್ನ ಅರ್ಜುನ ಸಾಯಿಸ್ತಾನೆ, ಅರ್ಜುನ ಕೊಲ್ತಾನೆ ಯುದ್ಧದಲ್ಲಿ. ಓಕೆ, ಅದಕ್ಕೆ ಹೋಲಿಸ್ತಾರೆ. ಅಂದ್ರೆ ಆಕಾಶ ಕೈಕಾಲು ಮೂಡಿತೋ ಎಂಬಂತೆ ಸುಪ್ರತೀಕ ಗಜವು ಕಾಣಿಸ್ತಿತ್ತು, ಹಂಗಿತ್ತು ಗಜ ಅದು ಅಂತ. ಅಂದ್ರೆ ಇಲ್ಲಿ ನಾವು ಒಂದಿಗೆ ತುಂಬಾ ಉತ್ಪ್ರೇಕ್ಷೆ ಮಾಡ್ತಾ ಇದೀವಿ, ಅತಿಶಯೋಕ್ತಿ ಮಾಡ್ತಾ ಇದೀವಿ ತುಂಬಾ. ಓಕೆ, ಇಲ್ದೇ ಇರೋದನ್ನ ಕಲ್ಪಿಸಿ ತುಂಬಾ ಮಾಡ್ತಾ ಇರ್ತಕ್ಕಂಥದ್ದು. ಶ್ಲೇಷೆ ಅಂತ ಅಲ್ವೆಲ್ಲ. ಶ್ಲೇಷೆ ಅಂದ್ರೆ ಏನು?
ಶ್ಲೇಷಾಲಂಕಾರ ಓದಿದೀವಲ್ಲ ನಾವು, ನಮ್ಮ ವ್ಯಾಕರಣ ವಿಡಿಯೋ ಲಿಂಕ್ ಕೊಡ್ತೀನಿ, ನೋಡಿಲ್ಲ ನೋಡಿ ಸ್ನೇಹಿತರೆ. ಅಲಂಕಾರದಲ್ಲಿ ಶ್ಲೇಷ ಅಂದ್ರೆ ಒಂದು ವಸ್ತು, ಒಂದು ಪದ ಉಪಮಾನ ಉಪಮೇಯಕ್ಕೆ, ಉಪಮಾನ ಅಥವಾ ಉಪಮೇಯಕ್ಕೆ ಬೇರೆ ಬೇರೆ ಅರ್ಥ ಕೊಡುತ್ತೆ. ಒಂದೇ ಪದ ಅಲ್ಲೂ ಬೇರೆ ಅರ್ಥ ಕೊಡುತ್ತೆ, ಇಲ್ಲಿ ಬೇರೆ ಅರ್ಥ ಕೊಡುತ್ತೆ ಶ್ಲೇಷಾಲಂಕಾರ. ಯಮಕ ಅಂತೂ ಅಲ್ವೇ ಅಲ್ಲ. ಯಮಕ ಅಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಶಬ್ದಾಲಂಕಾರದಲ್ಲಿ ನೋಡ್ತೀವಿ, ಚಿತ್ರ, ಕಗಿತ್ವ, ಯಮಕ ಎಲ್ಲ. ಸೊ ಯಮಕದಲ್ಲಿ ಏನಾಗುತ್ತೆ, 3 ಪದಗಳು 3 ಅಥವಾ ಅದಕ್ಕಿಂತ ಹೆಚ್ಚು, 3 ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಅಲ್ಲಲ್ಲಿ ಅಂದ್ರೆ ಆದಿ ಮಧ್ಯ ಅಂತ್ಯದಲ್ಲಿ ರಿಪೀಟ್ ಆಗ್ತಾ ಇರ್ತವೆ. ಅದು ಯಮಕ ಶಬ್ದಾಲಂಕಾರದಲ್ಲಿ ಬರುತ್ತೆ. ನಿಮ್ ದೃಷ್ಟದಾಲಂಕಾರ ನಾನು ಆಲ್ರೆಡಿ ಹೇಳಿದ್ದೀನಿ, ಅದಂತೂ ಅಲ್ವೇ ಅಲ್ಲ. ಓಕೆ, ಬಿಂಬ ಪ್ರತಿಬಿಂಬ, ಊಟ ಬಲ್ಲವನಿಗೆ ರೋಗವಿಲ್ಲ, ಆ ತರ ನಾವೇನು ಗಾದೆಗಳು ಇಟ್ಕೊಂಡು ಮಾಡ್ತೀವಿ. ಸೊ ಇಲ್ಲಿ ರೈಟ್ ಆನ್ಸರ್ ಅತಿಶಯೋಕ್ತಿ. ಆಕಾಶ ಕೈಕಾಲು ಅಂದ್ರೆ ಬೇಕಾದ್ರೆ ಉದಾಹರಣೆ ಕೊಡ್ತೀನಿ. ಅತಿಶಯೋಕ್ತಿ ಅಂದ್ರೆ ಒಂದು ವಿಷಯವನ್ನ ಅಥವಾ ವಸ್ತುವನ್ನು ಇರೋದಕ್ಕಿಂತ ಹೆಚ್ಚಿಸಿ ವೈಭವೀಕರಿಸಿ ಉತ್ಪ್ರೇಕ್ಷಿಸಿ ಹೇಳುವ ಭಾಷಾಲಂಕಾರ. ಓಕೆ, ಅತಿಶಯ ಅಂದ್ರೆ ಹೆಚ್ಚು, ಉಕ್ತಿ ಅಂದ್ರೆ ಮಾತು. ಅರ್ಥ ಆಗ್ತಿಲ್ಲ. ಅವಳ ಕಣ್ಣುಗಳು ಕೆಂಡದ ಮಳೆಗರೆದವು ಅಂದ್ರೆ ಕಣ್ಣುಗಳು ಕೆಂಡದ ಮಳೆ ಬರುತ್ತಾ ಕಣ್ಗಳಿಂದ ಇಲ್ಲ. ಅತಿಯಾದ ಕೋಪನ ಹೇಳ್ತಕ್ಕಂಥ, ತುಂಬಾ ಅತಿಯಾದ ಅತಿಶೋಕ್ತಿ ಉತ್ಪ್ರೇಕ್ಷೆ ಮಾಡಿ ಹೇಳ್ತಕ್ಕಂಥದ್ದು. ಇಲ್ಲೂ ಅದೇ ಇರೋದು. ಆಕಾಶಕ್ಕೆ ಕೈಕಾಲು ಮೂಡಿತ ಎಂಬಂತೆ ಸುಪ್ರತಿಗ ಗಜವು ಕಾಣಿಸ್ತಿತ್ತು. ಓಕೆ, ಗಜಕ್ಕೆ ಆಕಾಶದಲ್ಲಿ ಕೈಕಾಲು ಬಂದಂತೆ ಆಗ್ತಿದ್ಯಾ, ಆ ತರ ಅದಕ್ಕೆ ಅತಿಶೋಕ್ತಿ ಅಂತ ಕರಿತೀವಿ. ಓಕೆ, ನೋಡಿ, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಕೇವಲ ಈ ತರ ಬರುತ್ತೆ ಸ್ನೇಹಿತರೆ. ಅಂಡ್ ಈ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ತರ 200-300 ಪ್ರಶ್ನೆಗಳ ಒಂದು ವಿಡಿಯೋಸ್ಗಳಿವೆ. ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ. ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಾವು ಇದನ್ನ ಶೇರ್ ಮಾಡ್ತಾ ಇರ್ತೇವೆ. ಲಿಂಕ್ಸ್ಗಳು, ವಿಡಿಯೋಸ್ಗಳು ಮತ್ತೆ ಇನ್ಫಾರ್ಮೇಶನ್ಸ್ಗಳು ಸಿಗುತ್ತೆ. ಪ್ಲೇಲಿಸ್ಟ್ ಲಿಂಕು ಹಾಗೆ ವಿಡಿಯೋಸ್ ಲಿಂಕು ನಿಮಗೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ಸೆಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.